ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮಲಾ ಪಿಂಬ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ತುಂಬಾ ಸಾಫ್ಟ್ ಅಂದರೆ ತುಂಬಾ ಸಾಫ್ಟು, ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಒಂಥರ ಹೋಳಿಗೆ ತಿಂದಷ್ಟೇ ಸಾಫ್ಟಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಹೀರೆಕಾಯಿ ಎಣ್ಣೆಗಾಯಿ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ಇವತ್ತು ಬರೀ ತೋರಿಸ್ತಾ ಇರೋದು ಅಕ್ಕಿ ರೊಟ್ಟಿ ಮಾಡೋದಷ್ಟೇ ರೆಸಿಪಿ. ಇದಕ್ಕೆ ಏನೆಲ್ಲ ರೆಡಿ ಮಾಡ್ಕೊತೀನಿ ಅಂದರೆ, ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಕಲಸ್ಕೊತೀನಿ. ಉಪ್ಪು ಕೂಡ ಹಾಕ್ಕೊತೀನಿ, ಒಂದು ಸ್ವಲ್ಪ ರುಚಿಗೆ ತಕ್ಕಟ್ಟು. ನೋಡಿ ಕಲಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಗಂಟಿಲ್ಲದೆ ಹಂಗೆ ಕಲಸ್ಕೊಂಡು ಒಲೆ ಮೇಲೆ ಇಟ್ಟು ಅದನ್ನು ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ನೀರು ಹಾಕಿ ಕಲಿಸ್ಕೋಬೋದು, ಅಷ್ಟು ಸಾಫ್ಟಾಗಿ ಬರಲ್ಲ, ಜಿಗಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮುದ್ದೆ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇರ್ಬೋದು, ಮುದ್ದೆ ಮಾಡ್ತಾಯಿದ್ದೀನಿ ಗಟ್ಟಿಯಾಗಿ. ಫುಲ್ ಗಟ್ಟಿನೂ ಮಾಡ್ಕೊಬಾರ್ದು, ಮುದ್ದೆ ಕೂಡ ಸ್ವಲ್ಪ ತಿಳುವಾಗೇ ಇರಬೇಕು. ನೋಡಿ ಕಾಣಿಸ್ತಾ ಇರ್ಬೋದು, ತಿರುಗಿಸ್ತಾನೆ ಇರಬೇಕು, ಗಂಟಾಗದೇ ಇರೋ ಹಂಗೆ. ಈ ಥರ ಒಂದು ಸ್ವಲ್ಪ ಗಂಟು ಇರಬಾರ್ದು, ಗಂಟಾದರೆ ರೊಟ್ಟಿ ಚೂಕು ಕೂಡ ಚೆನ್ನಾಗಿ ಬರಲ್ಲ. ನೋಡಿ ಲಾಸ್ಟಾಗಿ ಈ ಥರ ರೆಡಿ ಆಯಿತು ಮುದ್ದೆ. ಇವಾಗ ಹಿಟ್ಟು ಸಾಣಿಸಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ಬಿಸಿ ಇರೋದ್ರಿಂದ ಸ್ವಲ್ಪ ನೋಡಿ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲ್ಸೋಕ್ಕಾಗಲಿಲ್ಲ ಅಂದರೆ ಚಮಚೆಯಲ್ಲೇ ಕಲಸಿ. ನೋಡಿ ನಾ ಕಾಲಿಸ್ತಾ ಇದ್ದೀನಲ್ವ, ಈ ಥರ ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನಿವತ್ತು ಅಕ್ಕಿ ರೊಟ್ಟಿ ಸಂಜೆಗೆ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಕಲಸೋದು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಕೂಡ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಸೇಮ್ ಹೋಳಿಗೆ ಥರ ಇತ್ತು ನೋಡಿ ಅಕ್ಕಿ ರೊಟ್ಟಿ. ಇವಾಗೆಲ್ಲ ಫೈನಲಾಗಿ ರೆಡಿ ಆಯಿತು ಹಿಟ್ಟು ಕಲಸಿದ್ದು. ಇದಕ್ಕೆ ಹಿಟ್ಟು ಕೂಡ ಹಚ್ಚೋಕ್ಕೆ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಸ್ವಲ್ಪ ಜಿಗಿ ಬರುತ್ತೆ, ಹಾಗಾಗಿ ಜೋಳದ ಹಿಟ್ಟು ಹಚ್ಚಿ ರೊಟ್ಟಿ ಲತ್ತರಿಸ್ಕೊಂಡ್ರೆ ಸೂಪರಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಯಿತು. ತುಂಬಾ ಸಾಫ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಹೇಗೆ ಬಂದಿತ್ತು ಅಂತ. ಸಂಜೆ ಒಂದು ಟೈಮಿಗೆ ತುಂಬಾ ಸೂಪರಾಗಿರುತ್ತೆ. ಒಂದು ರೊಟ್ಟಿ 2 ರೊಟ್ಟಿ ಊಟ ಮಾಡೋರು ಒಂದು 3-4 ರೊಟ್ಟಿ ಊಟ ಮಾಡ್ತಾರೆ, ಈ ಥರ ಸಾಫ್ಟಾಗಿದ್ದರೆ ರೊಟ್ಟಿ ಕೂಡ. ನಾನು ಹಿಟ್ಟು ಹಚ್ಚೋದು ಮಾತ್ರ ಜೋಳದ ಹಿಟ್ಟು ಹಚ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಚ್ಚಿದರೆ ತುಂಬಾ ಜಿಗಿ ಬರುತ್ತೆ, ಹಾಗಾಗಿ ಜೋಳದ ಹಿಟ್ಟು ಹಚ್ಚಿದರೆ ಸ್ವಲ್ಪ ಫುಲ್ ಸಾಫ್ಟಾಗಿರುತ್ತೆ, ಹೋಳಿಗೆಗಿಂತ ಸಾಫ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೋಡಿ ರೊಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ 2 ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಿಟ್ಟು ನೀರು ಹಚ್ಚೋದು ಕೂಡ ನಿಮಗೆ ತೋರಿಸ್ತೀನಿ. ಈಗ ಸಡನ್ಲಿ ಯಾರ ಬಂದರು ಮನೆಗೆ, ಈ ಥರ ಏನಾರ ಸ್ವಲ್ಪ ವಯಸ್ಸಾದವ್ರು ಬಂದರೂ ಕೂಡ ಆರಾಮಾಗಿ ತಿನ್ಬೋದು ರೊಟ್ಟಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಸತಿ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಗೊತ್ತಾಗುತ್ತೆ, ಬರುತ್ತೆ ಅಂತ. ಯಾವುದೇ ಕೆಲಸ ನಾವು ಅದನ್ನು ಟ್ರೈ ಮಾಡಿದರೆ ತಾನೇ ನಮಗೆ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಾಗೋದು. ನೋಡಿ ರೊಟ್ಟಿ ಕೂಡ ಕಾಣಿಸ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆ 2 ರೊಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ನೋಡಿ ಹಿಟ್ಟು ನೀರು ಕೂಡ ಮೇಲೆ ನೀರು ಹಚ್ತೀವಲ್ವ, ಈ ಥರ ಹಚ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಾನು ಹಚ್ತಾ ಇರೋದು. 2 ಬದಿ ನೀಟಾಗಿ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬಾ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು. ನನ್ನ ಮಗಳು ಕೂಡ ಏನೋ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳಿ ಅವಳು ಏನು ಹೇಳ್ತಾಳೆ ಅಂತ. ಪ್ಲೀಸ್ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡಿ. ಟೇಸ್ಟಿಯಾಗಿದ್ದರೆ ನಮ್ಮ ಮಮ್ಮಿಗೂ ಲೈಕ್ ಮಾಡಿ, ಶೇರ್